ನಾನು ನಿಮ್ಮ ಅಕ್ಷತಾ. ಇವತ್ತೇನಂತೇಳಿ ಹೇಳಿದ್ರೆ ಆದಿ ಮತ್ತು ಧ್ರುವ ಮನೆಗೆ ಹೊರಟಿದ್ದಾರೆ. ಸೊ ಅವ್ರನ್ನ ಬಿಟ್ಟು ಬರ್ಲಿಕ್ಕೆ ಅಜ್ಜಿ ಮನೆಗೆ. ಆದಿ ಮತ್ತು ಧ್ರುವ ಅಜ್ಜಿ ಮನೆಗೆ ಹೊರಟಿದ್ದಾರೆ. ಬತ್ತೀಯಾ ಬಾ. ಹಾಂ, ಅಯ್ಯೋ ಇವನೇ ಹೆಲ್ಮೆಟ್ ಹಾಕಿ ನಮ್ರ ರೆಡಿ ಮಾಡಿಸ್ತಿದ್ದ ನನ್ನನ್ನು. ಅಯ್ಯ ಬಾರೆ, ಕರೆಕ್ಟ್ ಆಯ್ತು. ಹಿಂಗೆ ಕರ್ಕೊಂಡು ಹೋದ್ರೆ ಆಕ್ಸಿಡೆಂಟ. ಈಗ ಅವರು ಅಜ್ಜಿ ಮನೆಗೆ ಹೋಗ್ತಿದ್ದಾರೆ. ಈಗ ಬಿಟ್ಟು ಬರ್ಬೇಕಾ. ಮೊನ್ನೆ ಅಲ್ಲಿಂದನೇ ಹೋಗಿ ಕರ್ಕೊಂಡು ಬಂದಿದ್ದೆ. ಇವತ್ತು ಅಲ್ಲಿಗೆ ಹೋಗಿ ಬಿಟ್ಟು ಬರಬೇಕು. ಅವ್ರ ಮನೆ ಹತ್ರ ಇದು ಎಂತಂದರೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಿದೆ. ಅದಕ್ಕೋಸ್ಕರ ಅವರು ಹೋಗ್ತಿದ್ದಾರೆ. ಏನು ಬೇಡ ತೆಗೆಯೋದು, ಪರವಾಗಿಲ್ಲ ಬಿಡು, ಪರವಾಗಿಲ್ಲ, ನಾನು ಸರಿ ಮಾಡ್ಕೊಂತೆ. ಅದಕ್ಕೆ ನಾನು ಬೆಳಿಗ್ಗೆ ಎದ್ದು ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಹೊರಡ್ತಿದ್ದೇವೆ. ಬಾಯ್ ಆದಿ ಬಾ. ಇದು ನೀನೇ ಹೈ ಕಡದಲ್ಲ? ಯಾರು ಹೇಳಿಕೊಟ್ಟದ್ದು ಹಿಂಗಲ್ಲ ಹೈ ಕಂಪ್ನಿಗೆ? ಅಮ್ಮ ಹೇಳಿಕೊಟ್ಟದ್ದಾ? ಪಂಚೆ ಸುತ್ಕಂಗೆ ಯಾರು ಹೇಳಿಕೊಟ್ಟದ್ದ? ನೀನೇ ಕಲ್ತ್ಕೊಂಡ್ಯಾ? ಆಳಕ್ ಮರೆಯ ನೀನು ಲಾಯ್ಕಾಯ್ತಕ್ಕ. ಏನು 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 ಎಂತ 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 ನೀ ಹೇಳದ್ ನಂಗೆ ಕೆಂತಿಲ್ಲ ಮರಯ್ಯ. ಮತ್ತಿನಂತ ಒಂದು ಆ್ಯಪಲ್ ತಿಮ್ಮಕ್ಕೆ ಈ ನಮೂನಿ ಮಾಡ್ರೆ ಹೆಂಗಿದ್ರುವ? ಯಾವ್ದು ಬತ್ತೆ ಹೇಳೋ, ಹೇಳಲ್ವಾ? ಬತ್ತಿಲ್ಲ ನೀನಾ? ಕೋಲಕ್ಕೆ ಕೋಲಕ್ಕೆ ಬತ್ತೀಯಾ? ನಮ್ಮನೆ ಕೋಲಕ್ಕೆ ನಾಡ್ದು. ಧ್ರುವ, ಸಾರಿ ಆದಿ, ಬಾ ಬಾ. ಫುಲ್ ಹರಿಬರಿಯಲ್ಲಿ ಓಡಿ ಬಂದ, ಮತ್ತು ಹಾಗೆ ವಾಪಸ್ ಓಡಿ ಹೋದ. ನಾಡಿದ್ದು ನಮ್ದು 5 ಮನೆ ಕಾಲ್ ಇತ್ತು, ಹೇಳಿಕೆ ಮಾಡ್ತಿದ್ದೆ. ಧ್ರುವ ಪಪ್ಪಿ ಕೊಡೊಂದು. ಬೆಕ್ಕಿನೆಲ್ಲ ಮುಟ್ಟಿದ್ದೆ. ಹೌದು ಮಾರತಿ. ಧ್ರುವ ಎಲ್ಲಿದ್ದೆ? ಧ್ರುವ ಎಂತ ಮಾಡ್ತಿದ್ದೆ? ಧ್ರುವ 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 ಎಂತ ಹೇಳ್ರು ಆನ್ಸರ್ ಮಾಡೋದಿಲ್ಲ. ಬೆಕ್ಕಿನ ಮರಿ ಎಲ್ಲಿತ್ತು ಅಂದರೆ ಸಾಕ, ಇಲ್ಲಿತ್ತು ಅಂತ. ಯಾಕ ನೀನು ಹಾಗೆ? ನಿಂಗೆ ಬೆಕ್ಕಂದ್ರೆ ಇಷ್ಟನಾ? ಎಷ್ಟಿಷ್ಟ? ಈಗಲೂ ನೋಡಿ ಎಂಥದಕ್ಕೂ ಆನ್ಸರ್ ಮಾಡಲಿಲ್ಲ. ಬೆಕ್ಕಂದ್ರೆ ಇಷ್ಟವಾ ಅಂತ ಹೇಳಿದ ತಕ್ಷಣ ಹೌದು ಅಂತೆ. ಎಷ್ಟು ಡಾಗಿ ಬೇಡವಾ? ಡಾಗಿ ಯಾಕೆ ಬೇಡ? ಮತ್ತೆ ಡಾಗಿ ಬೇಡ ಅಂದೆಲ್ಲ. ಡಾಗಿನೂ ಬೇಕಾ? ಅಜ್ಜಿ ಮನೆ ತಗೊಳತ್ತೀಯಾ 2 ಬೇಕಾ? ಅಜ್ಜಿ ಮನೆಗೆ ತಗೊಳತ್ತೀಯಾ? ಹೇಳಿ ಮಾಯಿ ಕೊಟ್ಟದ್ದನ್ನು. ನಣ್ಣು ಹೇಳ. ನಾನು ಇವರನ್ನು ಅಜ್ಜಿ ಮನೆಗೆ ಬಿಡ್ಲಿಕ್ಕೆ ನಾನು ಸೀದಾ ಸ್ವಲ್ಪ ಬ್ರಹ್ಮವರದಲ್ಲಿ ಸ್ವಲ್ಪ ಕೆಲಸ ಇತ್ತು. ನಿನ್ನೆ ಒಂದು ಮೊಬೈಲ್ ಕವರ್ ತಗೊಂಡಿದ್ದೆ. ನಿನ್ನೆ ಮನೆಗೆ ಮಧ್ಯಾಹ್ನ ತಕ್ಕ ಬಂದಿದ್ದೆ, ಸಂಜೆ ಕಾಂತೆ ಹೊಡೆದೋಯ್ತು. ಮತ್ತು ಇನ್ನೆಂತ ಮಾಡೋದು? ತೊಗೊಂಡೋಗ್ತೆ. ಎಷ್ಟು ತೊಗೊಂಡದ್ದು? ನಿನ್ನೆ ತೊಗೊಂಡಿದ್ದೇನೆ, ನೋಡ್ತೆ ಕಟ್ಟಾಗಿದೆ. ನಾನು ನೋಡಿಕೊಂಡೇ ಇಲ್ಲ, ಮನೆ ಬಂದು ನೋಡ್ತೆ ಕಟ್ಟಾಗಿದೆ. ಮತ್ತು ಇನ್ನೆಂತ ಮಾಡೋದು? ವಾಪಸ್ಸಿಗೆ ತೊಗೊಂಡೋಗಿ ಕೊಡ್ತಾ ಇದ್ದೆ. ಅವ್ರ ಹತ್ರ ವಾಪಸ್ಸು ಎಂತ ಮಾಡ್ತೀರಿ ಅಂತ ಕೇಳಬೇಕು. ಕೊಡು ಕೊಡು, ಗಾಡಿಲಿ ಇಡ್ಲಿಕ್ಕೆ ಕೊಡು ಮಾರಯ್ಯ. ಇಡಿಯಾ? ಕ್ಲೋಸ್ ಮಾಡು. ಹೋಯಾ ಹೋಗೋಣ? ಬಾಯ್. ಇಸ್ಕೊ ಬಂದಿದ್ದೆ ಅಂತೇಳಿ ಹೇಳ್ತಾ ಇದ್ದು. ನಮ್ಮ ಪಪ್ಪನ ಗಾಡಿಕಿ, ಹಳೆ ಗಾಡಿಕಿ ಎಲ್ದ ಪುಣ್ಯ ನೀ ಇಲ್ಲೇ ಹೇಳ್ದೆ ಮಾರಯ್ಯ. ಆಯ್ತು, ನಾ ಹೊರಡುದಾ? ಅಲ್ಲಲ್ಲ, ಹಿಡ್ಕ ಬಂದಿದೆ ಪಾಪ. ಬಾಯ್ ದುಂಬಿ, ಹೊರಡುದಾ? ಆದಿ ಮತ್ತೆ ಧ್ರುವ ನನ್ನ ಅಜ್ಜಿ ಮನೆಗೆ ಬಿಟ್ಟು ಬಂದೆ. ಬರಬೇಕಿದ್ರೆ ನನಗೆ ಹೆಬ್ಬೆಲ್ಸಿನ ಹಣ್ಣು ಸಿಕ್ತಾಯ್ತಾ. ಕಾಂಬ ಏನಿದೆ ಅಂತೇಳಿ ಹೇಳಿದ್ರೆ ರೋಡ್ ಮೇಲೆ ನಂಗೆ ಒಂದು ಹೆಬ್ಬೆಲ್ಸಿನ ಹಣ್ಣು ಸಿಕ್ತು. ತಗೊಂಡೇ ಬಂದಿದೆ. ಏನಾಯ್ತು ಕಾಂಬ ಅನ್ಕೊಂಡು ಹೇಳಿ. ಈಗ ಇದನ್ನು ಓಪನ್ ಮಾಡಿ ಕಾಂತೆ ಸೊಳೆ ಇತ್ತಾ ಅನ್ಕೊಂಡು ನಾನು ಇನ್ನೊಂದು ಮೊಬೈಲ್ ಕವರ್ ತಗೊಂಡಿದ್ದೆ, ಕಟ್ಟಾಗಿದೆ. ಎಸ್ ರಕ್ಷಿತ ಬಾಬಾ, ಇದರಲ್ಲಿದೆ. ಅಮ್ಮ ಬನ್ನಿ. ಹೌದಾ? ಟಾನ್ ಟಾಡಾಯ್. ಯಬ್ಬಾ ಹುಳಿ ಜಂಬಟ್ಟ. ಅಮ್ಮ ಎಲ್ಲಿಗಂದ್ರೆ ನಿಂಗೆ ಇಷ್ಟನೇ ಇಲ್ಲ ಅಲ್ಲ? ಇದನ್ನೇ ನಂಗೆ ಅಷ್ಟಕ್ಕೆ ಇಷ್ಟ. ಆರು ನೀ ಕರ್ದೆ ಅನ್ಬೋದು. ಜಂಬಟ್ ಹುಳಿ ಅಬ್ಬಾ.
ಇದು ನಮ್ಮನಿದೆ ದೇವ್ರೆ. ಅಲ್ಲ ಇದು ದೇವ್ರೆ, ಇದು ಒಳ್ಳೆ ಇರಲಿ ದೇವ್ರೆ. ಇದು ನಮ್ಮನೆ ಅಡ್ಡಿಲ್ಲ, ಚೆನ್ನಾಗಿದೆ. ಅದಕ್ಕಿಂತ ಇದ್ಲಾಗಿತ್ತ. ಇದು ಒಳ್ಳೇದೆ. ಅಮ್ಮ ಈಗಣಿ ಯಾರು ಹೇಳಿ ಕಮೆಂಟ್ ಮಾಡಿ, ಕ್ಯಾಮ್ರಾ ಕಂಡು ಮಾತಾಡ. ಬಾ ಹಾಗೆ ಮಾಡ ಒಂದು ಪಿಕ್ ತೆಗಿದೆ. ತಮ್ಮನೇಲಿ ಹೋಗೋದು ಹೋಗ. ಸಿನಿಮ್ಯಾಟಿಕ್ ಶೂಟ್ ಮಾಡಲಾ? ಸಿನಿಮ್ಯಾಟಿಕ್ ಶೂಟ್ ಮಾಡಿ. ಎಷ್ಟು ಸಾಕು, ಇನ್ನೊಂದು ತೆಗಿದೆ. ಇದು ನನ್ನ ಅಮ್ಮ ನೆಟ್ಟಿದ ಪುದೀನ. ಅಮ್ಮ ಹೇಳಿರು ಇದನ್ನು ತೋರಿಸ್ಬೇಕಂತ, ಅದಕ್ಕೆ ತೋರಿಸ್ತಾ ಇದ್ದೇನೆ, ನೋಡ್ಕೊಳ್ಳಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆಂಥದ್ದು ಆಯ್ತಿರ್ಕಮ್ಮ, ಎಲ್ಲ ಹಕ್ಕಿಗಳು ಅದು ಹಕ್ಕಿಗೆ ತಿನ್ನಿಸ್ತಿದ್ವಪ್ಪ ಕಾಣಿ. ಅವಾಗ ತಿಂತಿತ್ತಾದ್ರೂ ಅದಕ್ಕೆ 2 ಹಕ್ಕಿಗಳು ತಿನ್ನಿಸ್ತಪ್ಪ. ಇನ್ನೊಂದು ಹಕ್ಕಿ ಕೂಕಣಿತ ಅದಕ್ಕೂ ಇನ್ನೊಂದು ತಿನ್ನಿಸ್ತಿತ್ತಪ್ಪ. ಮರಿಯಾ? ಅದರಷ್ಟೇ ದೊಡ್ಡದು ಮರಿ ಇರುತ್ತಾ? ಅಯ್ಯಯ್ಯೋ, ಹೌದು ಇವೆರಡು ಹಾರಿ ತಿನ್ನಿಸ್ತಪ್ಪ ಅದಕ್ಕೆ. ಇದು ಮರಿ ಇಲ್ಲಿ ಈ ಕಡೆ ಮರಿ ಹಾರಿ ಹೋಯ್ತು ಕಾಣಿ ನಿಮ್ಮ ಮಂಡಿ. ಆಗತ್ತೆ. ನಾನು ದಿನ ಅಲ್ಲಿ ದೇವ್ರಿಗಿಟ್ಟದ ಅಕ್ಕಿಯನ್ನು ತಗೊಂಡೋಗಿ ಅಲ್ಲಿಡ್ತೆ. ಈ ಹಕ್ಕಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತೇವೆ. ಈಗ ನಮ್ಮಮ್ಮ ಹಕ್ಕಿಗಳಿಗೋಸ್ಕರವೇ ಹಾಕಿ ಇಡ್ತಾರೆ, ಅದನ್ನು ಬಂದು ತಿನ್ಕೊಂಡು ಹೋಗ್ತವೆ ಎಲ್ಲ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಹಕ್ಕಿಗಳಿಗೆಲ್ಲ ನೀರೆಲ್ಲ ಸಿಕ್ಲಿಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಅದಕ್ಕೆ ಒಬ್ಬರು ಎಂತ ಮಾಡಿ ಗೊತ್ತಾ, ನಾವು ಹಾಗೇನೆ ಮಾಡುತ್ತೋ, ಒಂದು ಸ್ವಲ್ಪ ನೀರನ್ನು ತೆಗೆದು ಮನೆಯಿಂದ ಹೊರಗು ಎಲ್ಲಾದರೂ ಒಂದೊಂದು ಕಡೆ ಎತ್ತಿ ಇಟ್ಬಿಡಿ. ಆವಾಗ ಅವಕ್ಕೂ ಜಾಸ್ತಿ ತೊಂದರೆ ಆಗೋದಿಲ್ಲ. ಮನೆ ಹತ್ರ ಎಲ್ಲ ಬಂದಾಗ ನೀರು ಕುಡ್ಕೊಂಡು ಅಕ್ಕಿ ತಿನ್ಕೊಂಡು ಹೋಗ್ತವೆ. ಇದರಿಂದ ನಮ್ಗೆ ಆಗುವಂಥ ಲಾಸ್ ಅಂತೂ ಏನೂ ಇಲ್ಲ. ಮಾಡೋದ್ರಿಂದ ಆಗುವಂಥ ಲಾಭ ಏನಂದರೆ, ಪಾಪ ಅವಕ್ಕೂ ಒಂದು ಆರಾಮ್ಸೆ ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡ್ಕೊಂಡು ಮರ ಗಿಡದಂಗದ ಕೂತ್ಕೊಂಡು ಇದು ಎಂತ ನೀರೆಲ್ಲ ಕುಡ್ಕೊಂಡು ಅಕ್ಕಿಯೆಲ್ಲ ತಿನ್ಕೊಂಡು ಅವಷ್ಟಕ್ಕೆ ಅವು ಹೊತ್ತು. ಈಗ ನೋಡಿ, ಒಂದು ಫ್ಯಾಮಿಲಿ ಹಕ್ಕಿ ಬಂತು, ಒಂದು ಗಂಡ ಹೆಂಡತಿ ಒಂದು ಮಗು ಅಂತೇಳಿ ಹೇಳಿ ನನ್ನ ಅಮ್ಮ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಅಪ್ಪ ಅಮ್ಮ ಒಂದು ಮಗು ಅಂತೇಳಿ ಹೇಳಿ ನನ್ನ ಅಮ್ಮ ಹೇಳ್ತಿದ್ರು. ಎಂತಕ್ಕಮ್ಮ ಅದು ಒಂದು ಹಕ್ಕಿಗೆ 2 ಹಕ್ಕಿಗಳು ತಿನ್ನಿಸ್ತಾ ಇತ್ತಂದರೆ ಅವ್ರು ಹೇಳ್ತಿರು, ಅದು 2 ಅದರ ಅಪ್ಪ ಅಮ್ಮ ಹಕ್ಕಿ. ಆಗ ನನ್ನ ಚುಂಕಿಯಾಗ ಎಂತ ಹಿಡ್ಕೊಂಡು ಓಡ್ತದ. ನಾವೊಂದು ಬೆಕ್ಕನ್ನು ಸಾಕಿದೆ, ಎಂತ ಕಾರು ಸಾಕಿದೆ ಅಂತೇಳಿ ಹೇಳಿ ಆಯಿತು. ಎಷ್ಟೊತ್ತಿಗೆ ಕಂಡ್ರು ಯಾರ್ದಾರು ಮನೆ ಮೀನು ಅದು ಇದೆಲ್ಲ ಹೊತ್ಕೊಂಡು ಹೋಗ್ತಾ ಇರುತ್ತೋ. ಮೊನ್ನೆ ಯಾರ್ದೋ ಮನೆ ಮೀನು ಹೊತ್ಕೊಂಡು ಹೋಯ್ತು ಅಂತೇಳಿ ಹೇಳಿ ಅವರು ಬಾಯಿಗೆ ಬಂದಾಗ ಬೈತಿದ್ರು, ಪತ್ತಿ ರಸ ಕಾಣ್ಲಿಯ ನಿನ್ನ ಹೇಳಿ ಬೈತಿದ್ದೀರ. ಈ ಹಬ್ಬ ಬೇಕು ನಮ್ಮ ಮನೆಗೆ ನಾವು ಮೀನು ಎಲ್ಲ ಹಾಕತ್ತು, ಆದ್ರೂ ಸಮೇತ ಬೇರೆಯವ್ರ ಮನೆಗೆ ಹೋಯ್ಕೊಂಡು ಮೀನು ಕತ್ಕೊಬಪ್ಪುದಿದ್ದು. ಅಯ್ಯೋ ರಾಮ. ಮತ್ತು ಅವ್ರ ಮನೆ ದಂಡಿ ಮೇಲೆ ಕೂಕೊಂಡಿಪ್ಪ, ಎಷ್ಟೊತ್ತಿಗೆ ಮೀನು ಕೊಯ್ತರು, ನಾನು ಎಷ್ಟೊತ್ತಿಗೆ ತಿಂಬೋದು ಅನ್ಕೊಂಡು. ಎಂತ ಮಾಡೋಕ್ಕಿಲ್ಲ. ನಮ್ಮ ಮನೇಲಿ 3 ನಾಯಿ ಇದೆ ಆಯಿತಾ, ನಮ್ಮದಲ್ಲ. ಆದರೆ ಎಂತ ಮಾಡೋದು, ರೋಡಿಂದ ಇಪ್ಪದನ್ನ ತಗೊಬಂದು ನಾವು ಸಾಕ್ತಿತ್ತು. ಸಣ್ಣ ಮರಿನ ಯಾರೋ ಬಿಟ್ಟಿಕ್ಕಿ ಹೋಯ್ರು. ನಾವು 8-9 ನಾಯಿ ಏನೋ ಇದಿತ್ತದೋ, ನಾವೆಲ್ಲರಿಗೂ ಕೊಟ್ಟು ಈಗ ಲಾಸ್ಟಿಗೆ 2 ನಾಯಿ ನಾವು ನಮ್ಮ ಮನೆಗೆ ಉಳಿತದ್ದು, ಯಾರು ತಗೊಂಡು ಹೋಗಲಿಲ್ಲ. ಸೊ ಅದು ನಾವು ಮನೆಗೆ ಇಟ್ಕೊಂಡು ಸಾಕ್ತಾಯಿತ್ತು. ಇನ್ನೊಂದು ಸುಮಾರು ಒಂದು 8-9 ವರ್ಷದಿಂದ ಇದ್ದ ಮಾಣ ಅನ್ಕೊಂಡು ಹೇಳಿ, ಹಾಗೆ ಎಲ್ಲ ಕತೆ. ನಾಯಿನ ಎಂತಕ್ಕೆ ಹೇಳ್ತಿದ್ದ, ಕರೆಕ್ಟ್, ನಾಯಿ ಎಂತಕ್ಕೆ ಹೇಳಿದೆ ಅಂದರೆ, ಅಷ್ಟು ನಾಯಿಗೆ ಎಲ್ಲ ಸಮೇತ ಮೀನು ಹಾಕೋಕ್ಕೆ ನಾವು 20 ಮನೆಗೆ 4 ಜನ ಪ್ಲಸ್ ದಡ್ಡ 5 ಜನ. ಹಾಗಾಗಿ ನಾವು ಜಾಸ್ತಿ ಅಂತ ಮೀನು ತತ್ತಿಲ್ಲ. ಮೀನು ತಂದದ್ದು ಇದಕ್ಕೆ ಮೇ ಬಿ ಕಮ್ಮಿ ಆಗ್ತಿರ್ಕ. ಇದು ತಿಂಬುದು ಇಷ್ಟು 3-4 ಸ್ಪೂನ್ ಅಷ್ಟೇ ಹಾಲು ಕುಡಿಯೋದು. ಆ ಹಾಲು ಕುಡಿಯೋಕೊಂದು ಎಷ್ಟು ಕ್ಯಾವ್ ಅಂತಂತೇಳಿ ಹೇಳ್ರೆ
ಲೆಕ್ಕ ಇಲ್ಲ. ಸಾಲ ಅಂತೇಳಿ ಹೇಳಿ ಎಲ್ಲ ಹಿಡ್ಕಬಪ್ಪು. ಅಲ್ಲ ಹೆಗ್ಗುಳ ಅದು ಇದು ಎಲ್ಲ ಹಿಡ್ಕಬತ್ತದ. ಎಂಥ ತಿಂತದ ಅದು ಇಪ್ಪುದು ಒಳ್ಳೆ, ಅದು ಹೊಟ್ಟೆ ಒಳ್ಳೆ ಇಷ್ಟೇ ಇಪ್ಪುದು. ಅದು ಎಲ್ಲಿ ತಿಂತ ಎಂಥದ ನಮಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲವನ್ನು ಹಿಡ್ಕಬತ್ತದ. ಆಚಿ ಮನೆ ಮೀನು, ಈಚಿ ಮನೆದು ಹೆಗ್ಗುಳ ಎಲ್ಲ ನಮ್ಮನೆಗೆ ಇರುತ್ತೆ ಒಂದೊಂದು ಸಲ. ಕರ್ಮ ಕಾಂಡ. ಎಂತ ಮಾಡೋದು, ಬಿಡುಕಿತ್ತ ಇಲ್ಲ ಸಾಂಗಿ ಆಯಿತು ಸಾಂಗಕ್ಕೆ ಅಷ್ಟೇ. ಹೇಳ್ತಾರಲ್ಲ ಏನಾದ್ರು ಮನೆಗೆ ಮಕ್ಕಳು ತಪ್ಪು ಮಾಡ್ರೆ ಬಿಡುಕಾತಿಲ್ಲ ಅವರಿಗೆ ಹಾಗೆ ಹೀಗೆ ಅಂತೇಳಿ ಹೇಳ್ತಾರಲ್ಲ. ಈಗ ನಂದು ಕತ್ತಿ ಅದೇ ಆಯ್ತು. ಈಗ ಎಂತ ಮಾಡೋಕ್ಕಿಲ್ಲ, ಅದಕ್ಕೆ ಇಟ್ಕೊಂಡಿದೆ. ಟಾಂಠಡೋಯ್. ಕರೆಂಟ್ ಇಲ್ಲದ ಕಾರಣ ಕಲ್ಲಲ್ಲಿ ಮಸಾಲೆ ಮಾಡ್ತಿದ್ದಾಳೆ ನನ್ನ ತಂಗಿ. ಎಂತ ಗೊತ್ತಾ ರಕ್ಷಿತಾ, ಇಂಡಿಪೆಂಡೆಂಟ್ ಅಂದರೆ ಏನು ಗೊತ್ತಾ? ಇಂಡಿಪೆಂಡೆಂಟ್ ಅಂದರೆ ಇದೆ. ಕರೆಂಟ್ ಬರಲಿಲ್ಲ ಅಂತೇಳಿ ಹೇಳಿ ಸುಮ್ಮನೆ ಕೂತ್ಕೊಳ್ದೆ ಕಡುಕಲ್ಲಾದರೂ ಕಡಿತದೆ ಅಂತೇಳಿ ಹೇಳಿ ಉಂಟಲ್ಲ, ಇದು ಇಂಡಿಪೆಂಡೆಂಟ್. ಎಲ್ಲ ಕೆಲವರೆಲ್ಲ ಎಣಿಸ್ಕೊಂಡಿದ್ದಾರೆ ಇಂಡಿಪೆಂಡೆಂಟ್ ಅಂದರೆ ಏನೇನೋ ಅಂದ್ಕೊಂಡು ಹೇಳಿ. ಆ್ಯಕ್ಚುಲಿ ಅದಲ್ಲ. ನಾವು ಎಂಥದ್ದು ಸಹ ಮಾಡಲಿಕ್ಕೆ ನಾವು ರೆಡಿ ಇರಬೇಕು. ಅಯ್ಯೋ ಎಲ್ಲಿಗೋ ಹೋಗಿರ್ತೇವೆ ನಾವು, ಒಂದು ಬಸ್ಸಲ್ಲಿ ಹೋಗಿರ್ತೇವೆ ಅಂತ ಇಟ್ಕೊ. ಆ ಬಸ್ಸಲ್ಲಿ ಹೋಗ್ಬೇಕಿದ್ರೆ ಆ ಬಸ್ಸಿನ ಡ್ರೈವರಿಗೆ ಸಡನ್ಲಿ ಏನೋ ಆಯಿತು. ಆವಾಗ ಹಿಂದೆ ಮುಂದೆ ನೋಡದೆ ಬಸ್ಸದ್ದು ಡ್ರೈವರ್ನ ಇಳಿಸಿ ನಾನು ಡ್ರೈವಿಂಗ್ ಮಾಡ್ತೆ ಅನ್ನುವಂಥ ಸಾಮರ್ಥ್ಯ ಇರಬೇಕು. ಆವಾಗ ಇಂಡಿಪೆಂಡೆಂಟ್ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಗೊತ್ತಾಯ್ತಾ? ನನ್ನ ಭಾವನೆ ಕೆಲವರಿಗೆ ಬೇರೆ ಥರ ಇರ್ಬೋದು. ಅದಕ್ಕೆ ನಾವೆಂತ ಮಾಡೋಕ್ಕಂತಿಲ್ಲ. ಕೆಲವರಿಗೆಲ್ಲ ಇತ್ತು ಮನೆಗೆ ದುಡ್ಡು ತಗೊಂಡು ಬಂದರೆ ದುಡ್ಡು ಬಂದರೆ ಮಾತ್ರ ಇಂಡಿಪೆಂಡೆಂಟು. ಮನೆಗಿದ್ರೆ ಅವರು ಕೆಲಸಕ್ಕೆ ಬಾರದವರು ಹಾಗೆಲ್ಲ ಇರುತ್ತೆ ಕೆಲವರಿಗೆ. ನನ್ನ ಪ್ರಕಾರ, ನನ್ನ ದೃಷ್ಟಿಕೋನದಿಂದ ಹೇಳಬೇಕಾದ್ರೆ ಇಂಡಿಪೆಂಡೆಂಟ್ ಅಂದರೆ ಖಾಲಿ ದುಡ್ಡು ತಗೊಂಡು ಬರೋದಲ್ಲ. ಇದು ಸಹ ಹೌದು. ಕರೆಂಟ್ ಇಲ್ಲ. ನೋ ಪಪ್ಪ. ಕಡಿ ಮಗ ಕಡಿ ಲಾಗ್ ಮಾಡಿ ಕಡಿ. ಕಡ್ದು ನಿಮ್ಮ ಮಗಳು ಸೋತು ಸುಣ್ಣ ಆಗಿ ಹೋಯ್ತಾಳೆ. ನೋವೇ, ನಾನು ಎಲ್ಲಿಯೂ ಸೋಲಲ್ಲ. ಅಯ್ಯೋ ಬೆವ್ರಿ ಹೋದಂಗಿತ್ತ. ಸ್ವಲ್ಪ ಬೆವರ್ತೀನಿ ಅಷ್ಟೇ, ಬಿಟ್ರೆ ನಾನು ಸೋಲುವ ಮಾತೇ ಇಲ್ಲ. ಸೋಲ್ಬೇಡ ಮರತ್ಯ. ಪೇಸ್ಟ್ ಮಾಡು, ಬಂದ ಕಡಿ. ಗೆದ್ದೇ ಗೆಲ್ಲುವೆನು ಒಂದು ದಿನ, ಗೆದ್ದೇ ಗೆಲ್ಲುವೆ ಒಂದು ದಿನ. ಓ ಅಮ್ಮದ ಚಾಲೆಂಜ್ ಹಾಕಿ ಅದೇ ಕಂಡೆ ನಾನು. ಲಾಯ್ಕ್ ಮಾಡಿ ಕಡ್ದಿದೆ ಮಾತ್ರ ಏನಿಲ್ಲ ಇವತ್ತು. ಇದು ಎಂತ ಗೊತ್ತಾ, ಇದ್ರಲ್ಲಿ ಮಾಡ್ರೆ ಟೇಸ್ಟ್ ಮಾತ್ರ ಭಾರಿ ಚಂದ ಬರ್ತದೆ. ಪಪ್ಪ ಹೇಳ್ರಲ್ಲ ತೆಗಿಯ ಅಮ್ಮನ ಹತ್ರ. ತೆಗೋಕ್ ಮಾತ್ರ ನನ್ ಕೈ ತೆಗು ಗೊತ್ತಿಲ್ಲ. ತೆಗು ಕಮ್ಮನೆ ಬರ್ಕ ಇಲ್ಗಣ ಇದನ್ನ ಹಾಕಿ ಕಡಿಗೆ ನಿಜ ಹಿಂಗ್ ಕಡುಕೆ ಆಗಲ್ಲ. ಅಯ್ಯಯ್ಯೋ ಬದಿ ಬೆಚ್ಚಿ ಇಂಚ ಮಾಡಿದೆ. ಅದು ಚಂದ ಪೇಸ್ಟ್ ಆಯ್ತು. ನೀನೇ ಪೂರ ಮಾಡಿದೆ ಕಣ್ಣಂಗೆ, ಅದೇ ಖುಷಿ. ಅಮ್ಮ ಕಡುಕಲಲ್ಲಿ ಕಡ್ದು ಸರಿಸ್ಬಿಟ್ಟೆ. ನಾವು ಸಾಯಿಸ್ಬಿಟ್ವಿ. ಸಾಕಟ್ ಮಾಡಿ. ನಾನಂತೂ ಏನು ಮುಟ್ಟು ಇಲ್ಲಪ್ಪ, ಇವಳೇ ಮಾಡದ್ದು. ಬೇವ್ರಿದೆ ಅಂಥದ್ದೇನು ಬೇವ್ರಿಲ್ಲ. ನೀನು ಕೆಲಸ ಸುಮ್ಮನೆ ಕೂಕೊಂಡ್ರು ಇದಕ್ಕಿಂತ ಜಾಸ್ತಿ ಬೇರುತ್ತೆ. ನಿನ್ಕ ಬಂದಿದೆ ನಾನು.